ಆ್ಯಕ್ಚುಲಿ ಇದು ದೊಡ್ಡಬಳ್ಳಿಂದಲೇ ಸ್ಟಾರ್ಟ್ ಆಯ್ತಲ್ಲ. ಶಿವರಾಜ್ ಕುಮಾರ್ ಅವರು ನೀವು ಕೇಳಿಲ್ಲ? ಇನ್ನೋ ನೆಪೋಟಿಸಮ್ ಅಂತ ಹೇಳಿದರೆ ರಾಜ್ಕುಮಾರ್ ಮಕ್ಕಳವ್ರಿಗೂ ಕೇಳಬೇಕಿತ್ತಲ್ಲ. ಬರೋ ವಿಚಾರ ಅಲ್ಲ, ಅಂಬಾನಿಯವ್ರಿಗೂ ಕೇಳ್ಬೋದು. ಇದೇನಿದು ನಿಮ್ಮ ಮಕ್ಕಳಾಗಿ ಮಾಸ್ತಿ ಅಲ್ಲ, ಅವ್ರಿಗೆ ಹೋಗ್ತಾ ಇದೆಯಲ್ಲ, ಬೇರೆಯವ್ರಿಗೂ ಕೊಡಿ, ಕೇಳಬೇಕು, ಪ್ರತಿಯೊಬ್ಬರು ಕೇಳಬೇಕು. ಇದು ತಪ್ಪು. ಬಾಂಬಲ್ಲಿ ಯಾವುದೋ ಒಂದು ವರ್ಡ್ ಹುಟ್ಟುಕೋಸ್ಕರ ಕರ್ನಾಟಕ ಕೊಟ್ಬಿಡಿ. ನಮ್ಮಲ್ಲಿ ರಾಜ್ಕುಮಾರ್ ಟೈಮಿಂದನೂ ಅಕಸ್ಮಾತ್ ಕುಟುಂಬದವರಿಗೆ ಆ ಯೋಗ್ಯತೆ, ಅರ್ಹತೆ, ಕಲೆಯನ್ನು ಓದು ಅಕಸ್ಮಾತ್ ಕನ್ನಡ ಜನ ಅವರ ಇಷ್ಟಪಟ್ಟರೆ ಇದು ಯಾರ ಅಪ್ಪನ ಜಾಗ ಬೇಕಾರಾಗೋದು. ಇಲ್ಲಿ ಪಕ್ಕ ಕೂತ್ಕೊಂಡು ನಾವು ಮುಂಬೈನ ಒಂದು ವರ್ಡನ್ನು ಉಪಯೋಗಿಸೋದು ತಪ್ಪಾಗುತ್ತೆ. ಇವತ್ತಿಗೆ ಶಿವರಾಜ್ ಕುಮಾರ್ ಅವರು ಒಂದು ಮೇಲು ನಟರು, ಅವ್ರನ್ನ ನೋಡಿ ಸ್ಫೂರ್ತಿ ಪಡೆದಿದ್ದೀವಿ. ಈಗ ಅವರು ಉದಾಹರಣೆ ತಗೊಂಡು ಇಷ್ಟಕ್ಕೆಲ್ಲ ಬೆಳೀತಾರೆ. ನಮ್ಮ ಮಧ್ಯೆ ಇದ್ದರೆ ಇರ್ಬೋದು ಅದ್ಭುತವಾದ ಪ್ರಕೃತಿದೆ. ನೆಪೋಟಿಸಮ್ ಅಂತ ಅವ್ರಿಗೆ ಬರಕೂಡದು. ಅವರಿಂದ ಒಂದು ಎಷ್ಟೋ ಜನ ಫ್ಯಾನ್ಸ್ ಆಗಿ ಅವರಿಂದ ಸ್ಫೂರ್ತಿಯಾಗಿ ಎಷ್ಟೋ ಕಲಾವಿದರು ಬೆಳೀತಾ ಇದ್ದಾರೆ. ನನ್ನ ಮನೆಯಲ್ಲಿ ಆ ಥರ ಒಂದು ರಾಜ್ಕುಮಾರ್ ಅವರಂತ ನನಗೆ ನನ್ನ ತಂದೆಯ ಒಂದು ಆಸ್ತಿ ಇದ್ದೇವೆ, ನನ್ನ ಆಸ್ತಿ ನನ್ನ ತಂದೆ ಇದ್ದಾರೆ, ಇವನೇ ಒಂದು ಭಾವ ಇದ್ದಾರೆ. ಬಟ್ ನನ್ನ ಮನೆಯಲ್ಲಿ ಇವ್ರನ್ನ ಹೊರತುಪಡಿಸಿ ಇನ್ನು ನನ್ನ ಅಕ್ಕಂದ್ರಿಗೆ ತುಂಬ ಜನ ಮಕ್ಕಳಿದ್ದಾರೆ, ನನ್ನ ಕಸಿನ್ಸಿಗೆ ತುಂಬ ಜನ ಮಕ್ಕಳಿದ್ದಾರೆ. ಯಾರು ಚಿತ್ರರಂಗಕ್ಕೆ ಬಂದಿಲ್ಲ. ನನ್ನ ಮಗಳು ಚೆನ್ನಾಗಿ ಹಾಡು ಹೇಳ್ತಾರೆ, ಬಂದಿದ್ದಾರೆ. ಇವ್ರಿಗೆ ನಟನ ಬಗ್ಗೆ ಸ್ಫೂರ್ತಿದೆ, ಬಂದಿದ್ದಾರೆ. ಅಷ್ಟೇ. ಶುದ್ಧವಾಗಿ ಹೇಳ